ಭಿಕ್ಷುಕಿಯರ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಸರ್ಕಾರ ಎಚ್ಚರ ಆಗೈತಿ. ಇವತ್ತ ಮಂತ್ರಿ ನಾರಾಯಣಸ್ವಾಮಿ ಧಾರವಾಡದ ಭಿಕ್ಷುಕರ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು. ಈಗ ಜಿಲ್ಲಾಡಳಿತಕ್ಕೆ ಬರೋಬ್ಬರಿ ಬಿಸಿ ಮುಟ್ಟೈತೆ. ಏನು ವೈದ್ಯಕೀಯ ದಾಖಲೆಗಳಿರ್ತಾವ ಅವನ್ನ ನೋಡಿದಾಗ ಫೈಲ್ಗಳೇ ಮಂಗಮಾಯ ಆಗಿದ್ವು. ಭಿಕ್ಷುಕಿಯರನ್ನ ವೈದ್ಯಕೀಯ ತಪಾಸಣೆ ಮಾಡಿ ವಾರದಾಗ ವರದಿ ಕೊಡಾಕ ಡೆಡ್ಲೈನ್ ಕೊಟ್ಟಾರ. ಧಾರವಾಡದ ರಾಯಪುರದಾಗಿರೋ ಭಿಕ್ಷುಕರ ಪುನರ್ವಸತಿ ಕೇಂದ್ರದಾಗ ನಡೆದ ಲೈಂಗಿಕ ಹಗರಣ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಆಮೇಲೆ ಎಚ್ಚೆತ್ಕೊಂಡು ಸರ್ಕಾರ ಜಿಲ್ಲಾಡಳಿತಕ್ಕೆ ಚಲೋ ತರಾಟೆ ತಗೊಂಡಿದೆ. ಇವತ್ತು ಸಮಾಜ ಕಲ್ಯಾಣ ಸಚಿವ ನಾರಾಯಣಸ್ವಾಮಿ ಅವರು ಕೇಂದ್ರಕ್ಕೆ ಭೇಟಿ ನೀಡಿದ್ರು. ಅಷ್ಟೇ ಅಲ್ಲದ ಭಿಕ್ಷುಕಿಯರ ಆರೋಗ್ಯನ ವಿಚಾರಣೆ ಮಾಡಿದ್ರು. ವೈದ್ಯಕೀಯ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಆದ್ರೆ ದಾಖಲೆಗಳು ಇಲ್ಲದೆ ಇರೋದು ಮಿನಿಸ್ಟರ್ ಗಮನಕ್ಕೆ ಬಂತು. ಅವಾಗ ಅಧಿಕಾರಿಗಳನ್ನ ಚಂದಂಗ ಜಾಡಿಸಿದ್ರು. ಸಂದೇಶಗಳನ್ನ ಅಧಿಕಾರಿಗಿರ್ಬೋದು, ರಾಜಕಾರಣಿಗಿರ್ಬೋದು, ಭಿಕ್ಷುಕರಿಗೆ ಯಾರು ಇರ್ಬೋದು, ಭಿಕ್ಷುಕರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿರೋ ದಾಖಲೆಗಳು ಮಂಗಮಾಯ ಆಗ್ಯಾವಂತ. ಹಿಂಗಾಗಿ ಕೇಂದ್ರಕ್ಕೆ ಯಾರು ಬಂದ್ರು ಯಾರು ಹೋದ್ರು ಅನ್ನೋದ್ರ ವಿವರ ಗೊತ್ತಾಗುವುದೂ ಇಲ್ಲ. ಅದಕ್ಕೆ ಸಚಿವರು 1 ವರ್ಷದ ದಾಖಲೆ ಮತ್ತು 1 ವಾರದಾಗ ಭಿಕ್ಷುಕಿಯರನ್ನ ವೈದ್ಯಕೀಯ ತಪಾಸಣೆ ನಡೆಸಿ ವರದಿ ಕೊಡ್ರಿ ಅಂತ ಆದೇಶ ಮಾಡ್ಯಾರ. ವೈದ್ಯರ ಸಂಪೂರ್ಣ ತನಿಖೆಯನ್ನು ಆ ವ್ಯಕ್ತಿಯ ತನಿಖೆಗೆ ಒಳಪಡಿಸಿ ಆ ವರದಿಯನ್ನು ದಾಖಲು ಮಾಡಿ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸ್ಕೊಬೇಕೆಂದು ಸ್ಪಷ್ಟ ನಿರ್ದೇಶನ ಇದೆ. ಆ ಕಡತಗಳು ಕಂಡು ಬಂದಿಲ್ಲ. ಆ ವ್ಯವಸ್ಥೆಯನ್ನು ಮಾಡೋದಲ್ಲಿ ಸರ್ಕಾರ ನಮ್ಮ ಈ ಕೇಂದ್ರದ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ವೈದ್ಯಕೀಯ ವರದಿ ಬಂದ ಮೇಲೆ ಬೇಕಾದ್ರೆ ಸಿಒಡಿ ತನಿಖೆಗೂ ಆದೇಶ ಮಾಡ್ತೀವಿ ಅಂದಾರ ಮಿನಿಸ್ಟರ್ ಸಾಹೇಬ್ರು. ಪುರಾವೆಗಳನ್ನು ಹುಡುಕುವ ನಿಟ್ಟಿನಲ್ಲಿ ವೈದ್ಯಕೀಯ ತಪಾಸಣೆ ಆಗ್ತದೆ. ಆ ಖಂಡಿತವಾಗ್ಲೂ ವೈದ್ಯಕೀಯ ತಪಾಸಣೆಯಲ್ಲಿ ಪ್ರಿಲಿಮಿನರಿಯಾಗಿ ಬಹುದು ಅಂತ ಬಂದರೆ ಖಂಡಿತವಾಗ್ಲೂ ಇದನ್ನು ಸಿಒಡಿ ತನಿಖೆಗೆ ಕೊಡ್ತೇನೆ, FIR ದಾಖಲೆ ಮಾಡ್ತೇನೆ. 1 ವಾರದೊಳಗಡೆ ಈ ಎಲ್ಲ ಮಾಹಿತಿಯನ್ನು ನೀಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ನೀಡಿದ್ದೇನೆ. ಸುವರ್ಣ ನ್ಯೂಸ್ನಾಗ ವರದಿ ಬರ್ತಿದ್ದಂಗ ಜಿಲ್ಲಾಡಳಿತ ಈ ಕೇಸ್ನ ತಿರುಮುರು ಮಾಡಾಕ ಪ್ರಯತ್ನ ನಡೆದೈತಿ ಅನ್ನೋ ಮಾತುಗಳು ಕೇಳಿ ಬಂದಾವು. ಪ್ರಕರಣದಿಂದ ಪಾರಾಗಕ ಅಧಿಕಾರಿಗಳು ಪ್ರಯತ್ನ ಮಾಡಾಕತ್ತಾರಂತ. ಅಮರೇಶ್ ರಾಠೋಡ್, ಸುವರ್ಣ ಸುದ್ದಿವಾಹಿನಿ, ಧಾರವಾಡ. ಈ ಕತಿ ಒಂಥರ ಲವ್ ಸೆಕ್ಸ್ ಧೋಕಾ ಪಿಕ್ಚರ್ ಇದ್ದಂಗೆ ಐತ್ ನೋಡ್ರಿ. ಮೊದಲ ಪ್ರೀತಿ ಮಾಡ್ಯಾರ, ಆಮೇಲೆ ಜಾತಿ ಧರ್ಮ ಎಲ್ಲ ಬಿಟ್ಟು ಲಗ್ನನೂ ಆಗ್ತಾರ, ಕಡೆಗೆ ಕೈ ಕೊಟ್ಟು ಓಡ್ ಹೋಗ್ತಾರ. ಹಿಂಗಿಬ್ರು ಈ ಹೆಣ್ಮಕ್ಳು ಮೋಸ ಹೋದ ಕತಿ ಇಲ್ಲದ ನೋಡ್ರಿ. ಇಲ್ಲಿ ನೋಡ್ರಿ, ಈ ಇಬ್ರು ಅಕ್ಕ ತಂಗಿರು ಬಿಜಾಪುರ ಜಿಲ್ಲೆದ ಸಿಂದಗಿ ಊರ್ನವರು. ಹೆಸರು ಭುವನೇಶ್ವರಿ ಪತ್ತಾರ್ ಮತ್ತ ನಾಗವೇಣಿ ಪತ್ತಾರ್. ಈ ಅಕ್ಕ ತಂಗಿಯರಿಬ್ರು 6 ವರ್ಷಗಳ ಹಿಂದ ಬೀದರ್ ಜಿಲ್ಲಾದ ಔರಾದ್ ಊರ್ನವರಾದ ಅಮರೇಶ್ ವಟ್ಟಮಮಾರ್ ಮತ್ತ ಲಕ್ಷ್ಮೀಕಾಂತ್ ವಟ್ಟಮಮಾರ್ ಅನ್ನೋರನ್ನ ಪ್ರೀತಿಸಿ ಲಗ್ನ ಆಗಿದ್ರು. ಅಪ್ಪ ಅವ್ವ ಇಲ್ದ ಇವ್ರು ಛಲದಿಂದ ಓದಿ ವಿದ್ಯಾವಂತ ಆಗ್ಯಾರ. ಲಗ್ನ ಆದ್ಮೇಲೆ ಚಲೋ ಸಂಸಾರ ಮಾಡ್ಬೇಕು ಅನ್ನೋ ಕನಸು ಕಂಡಿದ್ರು. ಆದ್ರ ಈಗ ಇವರಿಗೆ ಕಣ್ಣೀರ ಕೈ ತೊಳಿವಂಗಾಗೇತಿ. ಯಾಕಂದ್ರ ಗಂಡನ ಮನೆ ಕಡಿಯವರು ಬ್ಯಾರಿ ಅಂತ ಮನೆಗೆ ಸೇರಿಸ್ವಲ್ರು. ಇನ್ನ ಕಟ್ಕೊಂಡ್ ಗಂಡದ್ದಿರು ಇವರನ್ನ ದೂರ ಇಟ್ಟು ಇನ್ನೊಂದ್ ಲಗ್ನಕ್ಕ ತಯಾರಿ ನಡೆಸ್ಯಾರ. ಛಲ ಇರೋ ಹೆಣ್ಮಕ್ಳು ಈಗ ಔರಾದ್ ಪೊಲೀಸ್ ಠಾಣೆಗೆ ನ್ಯಾಯ ಕೊಡ್ರಿ ಅಂತ ಪೊಲೀಸರಿಗ ದೂರ್ ಕೊಟ್ಟಾರ. ಬಂದ್ರೆ ಕಾಲ ಕೈ ಕಡಿತೀನಿ, ನಾ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಅವ್ರ ಮನೆಯವ್ರಿಗೆ ನಮ್ಗೆ ಅನ್ನೀವ್ರಿಗೆ ಅಂಜಿಸಿ ಇದು ಮಾಡ್ಲು ಹೋಗ್ಲಿ ಬಿಡು, ಅವ್ರ ಮನೇನೂ ಬೇಡ ಏನೂ ಬೇಡ, ನಾವು ಅಟ್ಲೀಸ್ಟ್ ನಮ್ಮಷ್ಟಕ್ಕೆ ನಾವು ಇರ್ತೀವಿ ಇಂದ್ರೂ ಸಹಿತ ಬಿಡ್ತಾ ಇಲ್ಲ. ನಮ್ಮ ತಂಗಿ ಫಸ್ಟಿಗೆ ಅಭಾಷಣ ಮಾಡ್ಸಿರು. ನಮ್ಮ ಮನೆಯವ್ರೇನು ನೀವೇ ಇಲ್ಲಿ ಬಂದಿರಿ, ನಿಮ್ಗೆ ಬೇರೆ ಜಾತಿ ಅದ ಒಂಥರ ಏನೋ ಮಾನಸಿಕ ಹಿಂಸೆ, ನೀವೇನು ತಂದಿಲ್ಲ, ದುಡ್ಡು ಏನೂ ಕೊಟ್ಟಿಲ್ಲ, ಹಿಂಗೆ ಮಾಡ್ತಾರೆ ಸರ್. 6 ವರ್ಷದಿಂದ ಕೊಡಬಾರ್ದು ಕಾಟ ಕೊಟ್ಟ ಖದೀಮ್ರು ನಾಗವಣಿ ಬಸುರಿ ಇದ್ದಾಗ ಹೊಟ್ಟೆ ತೊಳ್ಸ್ಯಾರ. ಲವ್ ಸೆಕ್ಸ್ ಆದ್ಮೇಲೆ ದೋಖಾ ಮಾಡ್ಯಾರ. ಅನ್ಯಾಯ ಸರಿ ಮಾಡಿ ನ್ಯಾಯ ಕೊಡ್ರಿ ಅಂತ ಪೊಲೀಸ್ ಹತ್ರ ಹೋದ್ರ ಇವರಿಗೆ ಸಾಥ ಕೊಡ್ವಲ್ರು. ಮದುವೆ ಐತಿ ಎಲ್ಲ ಆಯ್ತು. ಆದ ತಕ್ಷಣ ನಾವೇನಂದೆವು, ಅವ್ರ ಮನೆಗೆ ಹೋದೆವು. ಒಂದು ದಿವ್ಸ ಮನೆಗೆ ಹೋಗಿದ ತಕ್ಷಣ ಯಾರೇನಂದ್ರು, ಅವ್ರ ಅಮ್ಮ ಧಡಕದ ಬಾಗ್ಲ ಮುಚ್ಚಿರು. ಯಾರು ಕೇಳಿ ಮದುವೆ ಮಾಡ್ಕೊಂಡ್ರೆ ನೀವು, ನಿಮ್ಮ ಗಂಡ ಬಲ ನೀವು ಬಲ ಅಂತಂದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ಯದ, ಬಿಡ್ಲಕ್ಕೆ ಬರಲ್ಲ. ಈಗ ಒಂದ್ಸಲ ಮದುವೆ ಆಯಿತು, ಮುಗಿದು ಹೋಯ್ತು. ಯಾವ ಕ್ಯಾಸ್ಟ್ ಇರ್ಲಕ್ಕ ಏನೇ ಇರ್ಲಕ್ಕ ನಿಮ್ಮ ಅವ್ವ ಇರಿಸ್ತಾನ ನಿಮ್ಮ ಮನೆಗೆ ಬೇಕಾದ್ರೆ ಕರ್ಕೊಂಡು ಹೋಗ್ಬೇಡ್ರಿ. ನಾವು ಒಂದೇವು, ಅವ್ರ ಅವ್ವ ಇರಿಸ್ತಾನ ನಾವು ಬರೋದಿಲ್ಲ. ನಾವು ಒಟ್ಟು ಸೊಸಿ ಅಂತಾರೆ ಒಪ್ಪುಗಳು ಅಟ್ಲೀಸ್ಟ್. ಹೂವಿನ ಹಾಸಿಗೆ ಆಗ್ಬೇಕಿದ್ದ ಪ್ರೀತಿನ ಈ ಅಕ್ಕ ತಂಗಿಗೆ ಮುಳುವಾಗೈತಿ. ಇನ್ನ ಸಹಾಯ ಮಾಡಬೇಕಿದ್ದ ಪೊಲೀಸರು ಕೂಡ ಸುಮ್ನ ಅದಾರ. ಹಿಂಗಾಗಿ ಈ ಹೆಣ್ಮಕ್ಳ ಬಾಳಿಗ ಬೆಂಕಿ ಇಟ್ಟ ಖದೀಮ್ರಿಗೆ ತಕ್ಕ ಪಾಠ ಕಲಿಸೋರು ಯಾರು ಅನ್ನೋ ಮಾತುಗಳು ಕೇಳಿಬಂದಾವ. ಕ್ಯಾಮರಾಮನ್ ಹನುಮಂತಿ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ಸುದ್ದಿವಾಹಿನಿ, ಬೀದರ್.
ಭತ್ತಕ್ಕ ಬೆಂಬಲ ಬೆಲೆ ಕೊಡ್ರಿ ಮತ್ತ ಬೆಳೆಗಳನ್ನ ಬೆಳೆಯಾಕ ಚಲೋ ನೀರ್ ಕೊಡ್ರಿ ನಮ್ ಬೇಡಿಕೆಗಳನ್ನ ಈಡೇರಿಸ್ರಂತ ಬಳ್ಳಾರಿಯಾಗಿ ಇವತ್ತು ರೈತರು ಪ್ರತಿಭಟನೆ ಮಾಡ್ಯಾರ. ಮೊದಲ ಭತ್ತ ಬೆಳೆಯಾಕ ನೀರಿಲ್ಲ, ಹೆಂಗರೆ ಏನರೆ ಮಾಡಿ ಕಷ್ಟಪಟ್ಟು ಭತ್ತ ಬೆಳೆದ್ರ ಅದಕ್ಕ ಚಲೋ ರೇಟ್ ಇಲ್ಲ, ಹಿಂಗಾದ್ರ ಹೆಂಗಂತ ಪ್ರಶ್ನೆ ಮಾಡ್ಯಾರ. ಅಂದ ಸ್ವಾಮಿನಾಥನ್ ವರದಿನ ಜಾರಿ ಮಾಡ್ರಂತಾನು ರೈತರು ಒತ್ತಾಯ ಮಾಡ್ಯಾರ. ಹೋದ ವರ್ಷ ಅವಾಗ ಹತ್ತಿ ರೇಟ್ ಹೆಚ್ಚಾಯಿತು. ಹತ್ತಿ ರೇಟ್ ಹೆಚ್ಚಾಗತ್ಲೆ ಈ ವರ್ಷ ಕೂಡ ರಸಗೊಬ್ಬರ ರೇಟ್ಗಳು ಹೆಚ್ಚಾಗ್ಯಾವ. ಅದೇ ರೀತಿ ರೈತರ ಉತ್ಪನ್ನ ಬೆಲೆಗಳು ಕೂಡ ಹೆಚ್ಚಾಗ್ತಾವೆ ಅಂತೇಳಿ ನಾವು ಭಾಳ ರೈತಾಂಗ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಹೋದ ವರ್ಷ ಏನಿತ್ತು ರೈತ ಉತ್ಪನ್ನ ಬೆಲೆಗಳು ಅದಕ್ಕಿಂತ ಕಡಿಮೆ ಆಗಿದೆ. ನಿಜವಾಗಲೂ ದೌರ್ಭಾಗ್ಯ ಏನಪ್ಪ ಅಂತಂದರೆ ಇವತ್ತು ಯಾವುದೇ ಆಗಲಿ ಎಲ್ಲೇನಾಗಲಿ ರೇಟ್ಗಳು ಕಡಿಮೆ ಆಗೋದು ಅನ್ನೋದು ಬೇರೆ, ಕಡಿಮೆ ಆಗೈತೆ ಅನ್ನೋದು ನೀವು ಕೇಳಿದ್ದೀರಾ. ಆದ್ರೆ ಕಡಿಮೆ ಆಗ್ಯಾವಪ್ಪ ಅಂತಂದರೆ ಇದೇ ನಮ್ಮ ರೈತರ ಉತ್ಪನ್ನ ಬೆಳೆಗಳ ರೇಟ್ಗಳು ಮಾತ್ರಕ್ಕೆ ಯಾವತ್ತಿಗೂ ಕಡಿಮೆ. ನಮ್ಮ ಸುವರ್ಣ ನ್ಯೂಸ್ನಾಗ MLA ಸೋಮಲಿಂಗಪ್ಪ ಅಕ್ರಮ ಭೂಮಿನ ಕಬಳಿಸ್ಯಾರ ಅನ್ನೋದ್ರ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ. ಈ ಬಗ್ಗೆ ಮಾತಾಡಿರೋ ಸೋಮಲಿಂಗಪ್ಪ ನನ್ನ ಮ್ಯಾಲಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ಯಾರ. ಕಾಂಗ್ರೆಸ್ ಮತ್ತು JDS ನನ್ನ ರಾಜಕೀಯ ಭವಿಷ್ಯ ಮುಗಿಸಾಕ ಹಿಂಗ ಆರೋಪ ಮಾಡ್ಯಾರಂತ ಹೇಳ್ಯಾರ. ನಾ ಯಾವುದು ಭೂ ಹಗರಣ ಮಾಡೇ ಇಲ್ಲ, ಹಂಗೇನಾರ ನಡೆದಿರೋದು ಖರೆ ಆಯ್ತಂದ್ರ MLA ಜಾಗಕ್ಕ ರಾಜೀನಾಮೆ ಕೊಡ್ತೀನಂತ ಮಾತಾಡಿದ್ರು. ಆದ್ರ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡಾಕ MLA ಸಾಹೇಬ್ರು ಗಲಿಬಿಲಿ ಆದ್ರು. ಆರೋಪದ ಬಗ್ಗೆ ದಾಖಲೆ ತೋರ್ಸಾಕ ಅವರು ಫೇಲ್ ಆದ್ರು. ನನ್ನ ಯಾವ ರೀತಿ ಆರೋಪ ಮಾಡಿದ್ರು ಅಲ್ಲಿ ಪ್ರಶ್ನೆನೇ ಇಲ್ಲ. ನನ್ನ ಆರೋಪ ಮಾಡಿರೋದು ಅಲ್ಲಿ 1 ಎಕರೆ ಇಲ್ಲ ಅಂದಾಗ ನನ್ನ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಆರೋಪ ಪ್ರಶ್ನೆ ಎಲ್ಲಿ ಬಂತು? ಅದು ಸುಳ್ಳು ಆರೋಪ ಅಂತ ಅರ್ಥ ಆಗ್ತಿದೆ. ಆ ಸತ್ಯ ಆರೋಪ ಆಗಿದ್ದರೆ, ಆ ಸತ್ಯವಾದ ಒಂದು ಆರೋಪ ಮಾಡಿದರೆ ನಾನು ಸಂತೋಷ ಪಡ್ತಿದ್ದೆ, ಸ್ವಾಗತ ಮಾಡ್ತಿದ್ದೆ.